ನಮಸ್ಕಾರ. ಸೊ ಈಗ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇದ್ದು ಸಿ ಇ ಟಿ ಕ್ವಶನ್ಸ್ ನಾವೇನು ಸ್ಟಾರ್ಟ್ ಮಾಡಿದ್ವಿ ಅದರದ್ದು ಪಾರ್ಟ್ 2 ಕಂಟಿನ್ಯೂ ಮಾಡೋಣ. ಸೊ ಹೋಪ್ಫುಲಿ ಪಾರ್ಟ್ 1 ನೀವು ನೋಡಿ ಅದರಾಗಿಂದ 8 ಕ್ವಶನ್ಸು ಲೈಕ್ ಆ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳಿದ್ದೆ, ಆ ಕ್ವಶನ್ ಬರ್ಕೊಂಡು ಸಾಲ್ವ್ ಮಾಡಿ, ಅಂದ್ರೆ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ ದೆನ್ ಕಮಿಂಗ್ ಬ್ಯಾಕ್ ಟು ಆಪ್ಷನ್. ಸೊ ಈ ರೀತಿ ಮಾಡಿರಿ. ಆ್ಯಂಡ್ ಯಾರು ಲಾಸ್ಟ್ ವಿಡಿಯೋದೊಳಗೆ ಇನ್ನೂ ಥಿಯರಿ ಸೆಮಿಕಂಡಕ್ಟರ್ಸ್ ಎಲೆಕ್ಟ್ರಾನಿಕ್ಸ್ ಇನ್ನೂ ಓದಿರಲಿಲ್ಲ, ಅದನ್ನು ಓದ್ಕೊಂಡಿರಿ ಅಂತ ಅನ್ಕೊಂಡಿ ನಾನು. ಸೊ ಬಟ್ ಸ್ಟಿಲ್ ನಾನು ಲಾಸ್ಟ್ ವಿಡಿಯೋದೊಳಗೆ ಮಾಡ್ದಂಗೆ ಈ ಸರ್ತಿನೂ ಯಾವ ಟಾಪಿಕ್ ಬೇಸ್ಡ್ ಇವು ಕ್ವಶನ್ಸ್ ಅದಾವು ಇವತ್ತಿನೂ ಅಂತ ಹೇಳಿ ಹೇಳ್ತೀನಿ. ಅದ್ರ ತಕ್ಕಂಗೆ ಅಟ್ಲೀಸ್ಟ್ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಆ ಟಾಪಿಕ್ ಓದ್ಕೊಂಡು ವಾಪಸ್ ಬರ್ಬೋದು. So before we actually continue with semiconductor electronics, ಒಂದು ಏನ್ರಿ ಡ್ಯೂಯಲ್ ನೇಚರ್ ಸಿ ಇ ಟಿ ಕ್ವಶನ್ಸ್ ಯಾರು ಸಾಲ್ವ್ ಮಾಡಿದ್ರಿಲ್ಲ ಆ 20 ಕ್ವಶನ್ಸ್ನೊಳಗೆ 18th ಕ್ವಶನ್ ನಾನು ಆಪ್ಷನ್ ಸಿ ಅಂತ ಹೇಳಿದ್ದೆ. ಅಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಲಿಲ್ಲ ಇಲ್ಲೇ. ಸೊ ಆಪ್ಷನ್ ಸಿ ಅಂತ ಹೇಳಿದ್ದೆ, ನಾನು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿರಲಿಲ್ಲ, ಅಲ್ಲಿ ಆಪ್ಷನ್ ಸಿ ಅಂತ ಕೊಟ್ಟಿದ್ರು. ಬಟ್ ಒಂದು ಜನ ಸ್ಟೂಡೆಂಟ್ಸ್ ಕಳಿಸಿದ್ರು, ಹಂಗಲ್ಲ ಅದು ನಾವು ಸಾಲ್ವ್ ಮಾಡಿಪ್ಪ, ಅದು ಆಪ್ಷನ್ ಸಿ ಇಲ್ಲ, ಆಪ್ಷನ್ ಬಿ ಬರ್ತೈತಿ 7.4 × 10⁻⁻36. ಅಲ್ಲೇ ಡಿ ಬ್ರೋಗ್ಲಿ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಿತ್ತು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಒಂದು ಸಾಲ್ವ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಡೌಟ್ ಬಂದಿರುತ್ತೆ, ನಾವು ಬಿ ಅಂತ ಸಾಲ್ವ್ ಮಾಡಿದ್ವಿ ಸಿ ಅಂತ ಹೇಳಾಗತ್ತ ಅಂತ ಹೇಳಿ. ಸೊ ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡೋದಿತ್ತು. ಸೊ ಕಮಿಂಗ್ ಬ್ಯಾಕ್ ಟು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಲಾಸ್ಟ್ ವಿಡಿಯೋದೊಳಗೆ ನಾವು 8 ಕ್ವಶನ್ಸ್ ಮಾಡಿದ್ವಿ, 8. ಈ ಸರ್ತಿ ಈ ವಿಡಿಯೋದೊಳಗೆ 5 ಕ್ವಶನ್ಸ್ ಮಾಡ್ತೀವಿ. ದಟ್ ಈಸ್ ಫ್ರಮ್ ಕ್ವಶನ್ ನಂಬರ್ 9 to 13 ತನಕ ಹೋಗ್ತೀವಿ. ಈಗ ಲಾಸ್ಟ್ ಟೈಮ್ ಯಾವ ಟೈಪ್ ನಾವು ಫಾರ್ಮ್ಯಾಟ್ ಮಾಡಿದ್ವಲ್ಲ ಅದ ಟೈಪ್ ಇರುತ್ತೆ. ಯಾವ್ಯಾವ ಕ್ವಶನ್ಗೆ ರಿಲೆವೆಂಟ್ ಡೈಗ್ರಾಮ್ ಇರ್ತಾವಲ್ಲ ಅವನಿಗೆ ನಾನು ಡ್ರಾ ಮಾಡಿರ್ತೀನಿ. ನೀವು ಟೈಮ್ ತಗೊಂಡು ಅದು ಡ್ರಾ ಮಾಡ್ಕೊಂಡು ಮತ್ತೆ ಸಾಲ್ವ್ ಮಾಡಕ್ಕೆ ಕಂಟಿನ್ಯೂ ಮಾಡ್ಬೇಕಾಗ್ತೈತಿ. ಸೊ ನಾವು ಕ್ವಶನ್ ನಂಬರ್ 9 ನಿಂದ ನಾವು ಕಂಟಿನ್ಯೂ ಮಾಡೋದಾದ್ರೆ, ಸೊ ಒನ್ಸ್ ಅಗೇನ್ ಯು ಆರ್ ರೆಡಿ ವಿತ್ ಯುವರ್ ನೋಟ್ಬುಕ್ ಅಂಡ್ ಪೆನ್ ಅಂತ ಅನ್ಕೊಂಡಿನಿ. ಅಟ್ಲೀಸ್ಟ್ ಶಾರ್ಟ್ಕಟ್ನೊಳಗಡೆ ನೀವು ಕ್ವಶನ್ ಬರ್ಕೊಂಡ್ರೆ ಸಾಲ್ವ್ ಮಾಡಕ್ಕೆ ಈಸಿ ಆಗ್ತೈತಿ. ಸೊ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 9. ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸಿಂಗ್, ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸಿಂಗ್, ಆಮೇಲೆ ಇವು ಯಾವ ಟಾಪಿಕ್ ಬೇಸ್ಡ್ ಅದಾವ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ 5 ಕ್ವಶನ್ಸ್ನೊಳಗೆ 2 ಕ್ವಶನ್ಸ್ ಆರ್ ಬೇಸ್ಡ್ ಆನ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಡಯೋಡ್, PN ಜಂಕ್ಷನ್ ಬಗ್ಗೆ 2 ಕ್ವಶನ್. 2 ಕ್ವಶನ್ LED ಟಾಪಿಕ್ಗೆ ಸಂಬಂಧಪಟ್ಟಿದ್ದಾವ. ಆ್ಯಂಡ್ 1 ಕ್ವಶನ್ ಈಸ್ ಬೇಸ್ಡ್ ಆನ್ ಝೀನರ್ ಡಯೋಡ್. ಝೀನರ್ ಡಯೋಡ್ ಅಂತ ಒಂದು ಟಾಪಿಕ್ ಇತ್ತು ಅಪ್ಲಿಕೇಶನ್ಸ್ನೊಳಗೆ, ಡಯೋಡ್ ಇದ್ದು ಅದರೊಳಗೆ ಝೀನರ್ ಡಯೋಡ್ ಅಂತ ಬರ್ತೈತಿ. ನನ್ನ ಸಜೆಷನ್ ಪರ್ಟಿಕ್ಯುಲರ್ಲಿ ಅಟ್ಲೀಸ್ಟ್ ಝೀನರ್ ಡಯೋಡ್ ಟಾಪಿಕರ ಆ ಕ್ವಶನ್ ಬಂದಾಗ ಆ ಟಾಪಿಕ್ ಓದ್ಕೊಂಡು ವಾಪಸ್ ನೀವು ಅದನ್ನ ಸಾಲ್ವ್ ಮಾಡಿ ಇದ್ದೆ ಆನ್ಸರ್ ಇಲ್ಲಿ ನೋಡಿದ್ರೆ ಬೆಟರ್. ಓಕೆ, ಸೊ ಕಂಟಿನ್ಯೂಯಿಂಗ್ ವಿತ್ ಕ್ವಶನ್ ನಂಬರ್ 9. ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸಿಂಗ್ ಆಫ್ ಅ PN junction diode, in the case of forward biasing of a PN junction diode, which one of the following figures correctly depicts 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 the direction of conventional current. Correctly depicts the direction of conventional current. So idu question Karnataka CET 2011 ನೊಳಗ appeared. Once again ರಿಮೈಂಡ್ ಮಾಡಾಕತ್ತೀನಿ, ಇವಿಷ್ಟು ಕ್ವಶನ್ಸ್ appeared questions. ಇದಕ್ಕೆ ಆಪ್ಷನ್ಸ್ 4 ಡಯಾಗ್ರಾಮ್ ಅದಾವ, ಆಸ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್. ಈಗ ಇದನ್ನ ನೀವು ಡ್ರಾ ಮಾಡ್ಕೋಬೇಕಾಗ್ತದೆ ಅಟ್ಲೀಸ್ಟ್ ಶಾರ್ಟ್ಕಟ್ ನೊಳಗಡೆ. ಸೊ ದೀಸ್ ಆರ್ ದ 4 ಆಪ್ಷನ್ಸ್ A B C D. ಇಲ್ಲಿ ಒಂದು ನೀವು ನೋಟಿಸ್ ಮಾಡ್ಬೇಕಷ್ಟೇ,
ಇಲ್ಲಿ ಅವರು ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಅಂತ ಕೇಳಾಕತ್ತಾರ. ಕರೆಂಟ್ ಯಾವ ರೀತಿ ಫ್ಲೋ ಆಗ್ತೈತಿ ವೆನ್ ಅ ಪಿ ಎನ್ ಜಂಕ್ಷನ್ ಇಸ್ ಫಾರ್ವರ್ಡ್ ಬಯಾಸ್ಡ್. ಎಲ್ಲ ಕಡೆ ಫಾರ್ವರ್ಡ್ ಬಯಾಸ್ ಕೇಸ್ ಐತಿ, ಎಲ್ಲ ಕಡೆ ಪಿ ಎನ್ ಜಂಕ್ಷನ್ ಅದಾವ. ಇಲ್ಲೇ ಚೇಂಜಸ್ ಹಾಕುವಂತ ಹೊಂಟಿದ್ದು ನೀವು ಲಕ್ಷ ಕೊಡ್ಬೇಕು ಆರೋ ಮಾರ್ಕ್. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಇನ್ನ ಯಾವ ಡೈಗ್ರಾಮ್ ನೊಳಗ ಯಾವ ಆರೋ ಮಾರ್ಕ್ಸ್ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ತೋರಿಸ್ತಾವು. ಸೊ ಇದ್ರೊಳಗೆ ನೀವು ಚೂಸ್ ಮಾಡ್ಬೇಕಾಗ್ತೈತಿ. ಸೊ ಇದು ಬೇಕಾದ್ರೆ ನೀವು ಪಾಸ್ ಮಾಡಿಕೊಂಡು ಇದನ್ನ ಡ್ರಾ ಮಾಡಿ. ಅಟ್ಲೀಸ್ಟ್ ಸ್ವಲ್ಪ ಬೇರೆ ಕೆಲಸ ಬಿಸಿ ಇದ್ರಿ ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕಪ್ಪ, ಯಾರೋ ವೇಟ್ ಮಾಡಾಕತ್ತಾರ ಅಂದ್ರೆ ಜಸ್ಟ್ ನೋಡಿರ ಸಾಲ್ವ್ ಮಾಡ್ರಿ ಬೆಟರ್. ಒಂದು ಶಾರ್ಟ್ ಡೈಗ್ರಾಮ್ ಡ್ರಾ ಮಾಡಿಕೊಂಡ್ರೆ ಚಲೋ. ಓಕೆನಾ? ಹೋಪ್ಫುಲಿ ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿರಿ ಅಂತ ಅನ್ಕೊಂಡು. ಸೊ ಆನ್ಸರ್ ಫಾರ್ ದಿಸ್ ಈಸ್ ಆಪ್ಷನ್ ಎ. ಯಾಕಂದ್ರೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಕ್ರಾಸ್ ದ ಜಂಕ್ಷನ್ ಮೂವ್ ಆಗ್ತಾವ, ಬ್ಯಾರಿಯರ್ ಬ್ರೇಕ್ ಆಗ್ತೈತಿ. ಈ ಬ್ಯಾರಿಯರ್ ಇದು ಪಿ ಸೈಡ್, ಇಲ್ಲಿನ ಮೆಜಾರಿಟಿ ಹೋಲ್ಸ್ ಇರ್ತಾವ. ಎನ್ ಸೈಡ್ ಮೆಜಾರಿಟಿ ಇಲೆಕ್ಟ್ರಾನ್ಸ್ ಇರ್ತಾವ. ಸೊ ಆಬ್ವಿಯಸ್ಲಿ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಬ್ಯಾರಿಯರ್ ಬ್ರೇಕ್ ಆತಂದ್ರೆ ಹೋಲ್ಸ್ ವಿಚ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ದೇ ವಿಲ್ ಮೂವ್ ಟುವರ್ಡ್ಸ್ ಎನ್ ಟೈಪ್, ಅಂಡ್ ಎನ್ ಟೈಪ್ ನೊಳಗ ವೇರ್ ದಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ carriers, they will start to move from N type to P type. Always we choose the direction of current to be in the direction of the movement of positive charges, and it is always in a direction which is opposite to the movement of negative charge carriers. So adike according to that obviously holes P type to N type hogtavandre this arrow mark is indicating the current correctly. Even this one, ಈಗ ಆಕ್ಚುಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾವ ಎನ್ ಟೈಪ್ ಟು ಪಿ ಟೈಪ್, ಬಟ್ ಇದು ಎಲೆಕ್ಟ್ರಾನ್ಸ್ ಅಪೋಸಿಟ್ ಡೈರೆಕ್ಷನ್ ತಗೊಂತೀವಿ ಅಂತ ಹೇಳಿದ್ವಿ. ಈಸಿ ಕ್ವಶನ್ ನಂಬರ್ 9. ಇದು ಆಪ್ಷನ್ ಎ ಕರೆಕ್ಟ್. ಉಳಿಕಿದ್ರೊಳಗೆ ಆಬ್ವಿಯಸ್ಲಿ ಮೂರರೊಳಗೆ ರಾಂಗ್ ಇರ್ತೈತಿ. ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಈಸ್ ಬೇಸ್ಡ್ ಆನ್ ಝೀನರ್ ಡಯೋಡ್. ಆ ಡೈಗ್ರಾಮ್ ನೀವು ಡ್ರಾ ಮಾಡ್ಕೊರಿ, ಬೇಕಾದ್ರೆ ಈಗ ಪಾಸ್ ಮಾಡಿ ಡ್ರಾ ಮಾಡ್ಕೊರಿ. ಅದರದ್ದು ಕ್ವಶನ್ ಏನು, ಆಪ್ಷನ್ಸ್ ಏನು ಅಂತ ಹೇಳಿ ನೆಕ್ಸ್ಟ್ ನಾನು ಬರೆಸ್ತೀನಿ. ಒಂದ್ಸರ್ತಿ ಹೇಳ್ಬಿಡ್ತೀನಿ ಇದ್ರಾಗ ಏನು ಪಾರ್ಟ್ಸ್ ಅದಾವಿಲ್ಲ ಅಂತೇಳಿ. ನಿಮ್ಗೆ ನೆನಪಿದ್ರೆ ಝೀನರ್ ಡಯೋಡ್ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ನಾವು ಯೂಸ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ಒಂದ್ ಪಾರ್ಟ್ ನೊಳಗೆ ಕಾನ್ಸ್ಟೆಂಟ್ ಇಡಕ್ಕೆ ಯೂಸ್ ಮಾಡ್ತೀವಿ. ಸೊ ಹಿಯರ್ ಇಸ್ ಅವರ್ ಝೀನರ್ ಡಯೋಡ್. ಆ ಟಾಪಿಕ್ ನಿಮಗೆ ನೆನಪಿದ್ರೆ ಅಟ್ಲೀಸ್ಟ್ ನೀವು ಈಗರ ವಾಪಸ್ ಓದ್ಕೊಂಡು ವಾಪಸ್ ಬರ್ತೀರಿ, ಅಥವಾ ನೆನಪೈತಿ ಅಂತ ಅನ್ಕೊಂಡ್ರೆ ಇಲ್ಲೇ ಆ ಥೇರಿ ಪಾರ್ಟ್ ನೊಳಗೆ ಒಂದು ರೆಸಿಸ್ಟರ್ ಇರ್ತೈತಿ ವಿಚ್ ಇಸ್ ನೋನ್ ಆಸ್ RS ಅಂತ ಹೇಳಿ ನಾವು ಬರ್ದಿರ್ತೀವಿ. ಅಲ್ಲಿ ಆಕ್ಚುಲಿ ಇಲ್ಲೆಷ್ಟು ಪೊಟೆನ್ಷಿಯಲ್ ನಮಗ್ ಮೇಂಟೈನ್ ಮಾಡೋದು ಇರ್ತೈತಲ್ಲ, ಅದು ಬಿಟ್ಟು ಎಕ್ಸಸ್ ಏನಾರ ಹೆಚ್ಚಿಗೆ ಇರ್ತೈತಲ್ಲ ಅದು ಲೋಡ್ ತಗೊಂಡ್ಬಿಡ್ತೈತಿ, ಉಳ್ಕಿದಷ್ಟೇ ಇಲ್ಲಿ ಕಳಿಸುತ್ತೆ. ಸೊ ಇದನ್ನ ನಾವು ಥಿಯರಿ ಕ್ಲಾಸ್ ನೋಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಡೈಗ್ರಾಮ್ ನೀವು ಡ್ರಾ ಮಾಡ್ಕೊರಿ ರೈಟ್ ನಾವು. ಇನ್ನೂ ಮಾಡಿಲ್ಲ ಅಂದ್ರೆ ಡ್ರಾ ಮಾಡ್ಕೊರಿ. 2 ರೆಸಿಸ್ಟೆನ್ಸ್ ಅದಾವ. ಇದು ವ್ಯಾಲ್ಯೂಸ್ ಹೇಳ್ತೀನಿ. 500 ಓಮ್, 1500 ಓಮ್, 15 ವೋಲ್ಟ್ 15 ವೋಲ್ಟ್ ಇದು ಬ್ಯಾಟರಿ. ಝೀನರ್ ವೋಲ್ಟೇಜ್ 10 ವೋಲ್ಟ್. ಸೊ ಇದರ ಕ್ವಶನ್ ಏನ್ ಕೇಳ್ಯಾರ ಅಂತ ಅನ್ನೋದನ್ನ ಹೇಳ್ತೀನಿ ಅಂತ. ಡೈಗ್ರಾಮ್ ಫಸ್ಟ್ ಡ್ರಾ ಮಾಡ್ಕೊ. ಓಕೆ, ಈಗ ನೀವು ಡೈಗ್ರಾಮ್ ಡ್ರಾ ಮಾಡ್ಕೊಂಡು ರೆಡಿ ಇದ್ದೀರಿ ಅಂತ ಅನ್ಕೊಂಡು. ಸೊ ಇದು ಅಗೇನ್ 2011 ನೊಳಗ ಕೇರಳದೊಳಗ ಕ್ವಶನ್ ಕೇಳಿದ್ದು. ಅಂಡ್ ಇದನ್ನ ಯಾಕೆ ನಾ ಸ್ಪೆಸಿಫೈ ಮಾಡಾಕತ್ತೀನಿ ನಿಮ್ಗೆ ಗೊತ್ತಿರ್ತೈತಿ. ಇಲ್ಲೇ 5 ಆಪ್ಷನ್ಸ್ ಇರ್ತಾವ. ಸೊ ಫಸ್ಟ್ ಆಫ್ ಆಲ್ ಕ್ವಶನ್, ಇನ್ ದ ಸರ್ಕ್ಯೂಟ್ ಗಿವನ್ ದ ಕರೆಂಟ್ ಥ್ರೂ ದ ಝೀನರ್ ಡಯೋಡ್ ಈಸ್. ಇನ್ ದ ಸರ್ಕ್ಯೂಟ್ ಗಿವನ್ ಕರೆಂಟ್ ಥ್ರೂ ದ ಝೀನರ್ ಡಯೋಡ್ ಈಸ್. ಝೀನರ್ ಡಯೋಡ್ ನೊಳಗೆ ಎಷ್ಟು ಕರೆಂಟ್ ಪಾಸ್ ಆಗ್ತೈತಿ ಅಂತ ಕ್ವಶನ್ ಕೇಳಾಕತ್ತಾರ. ಇಲ್ಲೇನು ಐ ಐತಲ್ಲ, ದಿಸ್ ಇಸ್ ಟೋಟಲ್ ಕರೆಂಟ್. ಆ ಟೋಟಲ್ ಕರೆಂಟ್ ಹಿಂಗ್ ಫ್ಲೋ ಆಗಿ 500 ಓಮ್ ನೊಳಗೆ ಪಾಸ್ ಆಗ್ತೈತಿ. ಟೋಟಲ್ ಕರೆಂಟ್ ಪಾಸಸ್ ಥ್ರೂ 500 ಓಮ್. ಇಲ್ಲೇ ನೀವು ಸ್ವಲ್ಪ ಫೋಕಸ್ ಮಾಡಿದ್ರೆ ಒಂದು ನೋಡ್ ಇರ್ತೈತಿ. ಹಿಯರ್ ದ ಕರೆಂಟ್ ಗೆಟ್ಸ್ ಡಿವೈಡೆಡ್. A part of the current passes through the resistance R2, the remaining passes through the Zener diode. Their question is how much current passes through the Zener diode.
ಇದನ್ನ ಅವರು ಕೇಳಾರ. ಆಪ್ಷನ್ಸ್ ಬರ್ಕೋರಿ. ಫಸ್ಟ್ ಆಪ್ಷನ್ 10 ಮಿಲಿ ಆಂಪಿಯರ್, ಸೆಕೆಂಡ್ ಆಪ್ಷನ್ 6.67 ಮಿಲಿ ಆಂಪಿಯರ್, ಒಂದನೇದು 10 ಮಿಲಿ ಆಂಪಿಯರ್, ಎರಡನೇದು 6.67 ಮಿಲಿ ಆಂಪಿಯರ್, ಆಪ್ಷನ್ ಸಿ 5 ಮಿಲಿ ಆಂಪಿಯರ್, ಆಪ್ಷನ್ ಸಿ 5 ಮಿಲಿ ಆಂಪಿಯರ್, ಆಪ್ಷನ್ ಡಿ 3.33 ಮಿಲಿ ಆಂಪಿಯರ್, ಆಪ್ಷನ್ ಡಿ 3.33 ಮಿಲಿ ಆಂಪಿಯರ್, and option E 0. Option E 0. ಸೊ ಈಗ ಇದನ್ನ ಕ್ವಶನ್ ಆತ ಡೈಗ್ರಾಮ್ ಡ್ರಾ ಮಾಡ್ಕೊಂಡ್ರಿ, ಆಪ್ಷನ್ಸ್ ರೆಡಿ ಅದಾವ, ವಿಡಿಯೋ ಪಾಸ್ ಮಾಡ್ರಿ, ಸಾಲ್ವ್ ಮಾಡ್ರಿ. ಇಫ್ ನೀಡೆಡ್ ಝೀರೋ ಡಯೋಡ್ ಥಿಯರಿ ಪಾರ್ಟಿಗೆ ಹೋಗಿ ಬಂದು ಇದನ್ನ ಬೇಕಾದ್ರೆ ಸಾಲ್ವ್ ಮಾಡ್ತಿದ್ರೆ ಮಾಡ್ರಿ. ಕರೆಂಟ್ ಥ್ರೂ ದ ಝೀರೋ ಡಯೋಡ್ ಕೇಳಾರ, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಈಗ. ಓಕೆ, ಸೊ ನೀವು ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದಿರಿ ಅಂತ ಅನ್ಕೊಂಡ್ರೆ, ಕರೆಂಟ್ ಥ್ರೂ ದ ಝೀನರ್ ಡಯೋಡ್ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಈಗ ನೀವು ಸ್ವಲ್ಪ ಫೋಕಸ್ ಮಾಡೋದಾದ್ರೆ ಒಂದು ನಿಮಿಷ, ಇದು ಕರೆಂಟ್, ಟೋಟಲ್ ಕರೆಂಟ್ ಎಷ್ಟು ಬಂದೈತಿ ಐ. ಇಲ್ಲೇ ನೋಡ್ ಐತೆ ಅಂತ ಅನ್ಕೊಂಡ್ರೆ ಇಲ್ಲಿ ಕರೆಂಟ್ ಡಿವೈಡ್ ಆಗ್ತದೆ. ಲೆಟ್ ಅಸ್ ಸೇ ಕರೆಂಟ್ I1 passes through the zener diode, the remaining current I2 passes through the resistance R2, which has a resistance of 1500 ohm. ಈಗ ಕಿರ್ಚಾಫ್ಸ್ ಲಾ ಅಪ್ಲೈ ಮಾಡ್ಬೇಕಂತ ಏನಿರ್ಲಿಲ್ಲ, ಜಸ್ಟ್ ಕಾಮನ್ ಸೆನ್ಸ್ ಗೊತ್ತಾಗ್ತೈತಿ. ಟೋಟಲ್ ಕರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದರೊಳಗೆ ಎಷ್ಟು ರೆಸಿಸ್ಟೆನ್ಸ್ R2 ಒಳಗೆ ಹೋಗ್ತೈತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ರಿಮೈನಿಂಗ್ ಎಷ್ಟು ಝೀರೋ ಡಯೋಡ್ನಾಗ ಪಾಸ್ ಆಗ್ತೈತಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಫಾರ್ ದ್ಯಾಟ್ ಟೋಟಲ್ ಕರೆಂಟ್ ಮತ್ತು ಕರೆಂಟ್ ಪಾಸಿಂಗ್ ಥ್ರೂ ದ ರೆಸಿಸ್ಟೆನ್ಸ್ R2 ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಮ್ಮ ಕಡೆ ಒಂದು ಫಾರ್ಮುಲಾ ಇದೆ. ಏನು ಗೊತ್ತಾನೆ, ಕರೆಂಟ್ ಇಸ್ ಈಕ್ವಲ್ಸ್ ಟು, ಈಗ ಓಮ್ಸ್ ಲಾ ಪ್ರಕಾರ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಕರೆಂಟ್ ಇಸ್ ಈಕ್ವಲ್ಸ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಈಗ ನೋಡಿ, ಇಲ್ಲೇ ಟೋಟಲ್ ಪೊಟೆನ್ಷಿಯಲ್ ಎಷ್ಟೈತಿ 15 ವೋಲ್ಟ್. ಈ 15 ವೋಲ್ಟ್ನೊಳಗ ಝೀನರ್ ವೋಲ್ಟೇಜ್ ಎಷ್ಟೈತಿ 10. ಅಂದ್ರೆ ಡೆಫಿನೆಟ್ಲಿ ಈ 500 ಓಮ್ನೊಳಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಉಳಿದೈತಿ. ಈಗ ಎಂಟೈರ್ 15 ವೋಲ್ಟ್ ಅಂತೂ 500 ಓಮಿಗೆ ಇರಂಗಿಲ್ಲ. ಆ 15 ಒಳಗೆ ಇಲ್ಲೊಂದು ಸ್ವಲ್ಪ ಡಿವೈಡ್ ಇರುತ್ತೆ, ಇವೆರಡು ಪ್ಯಾರಲಲ್ ಅದಾವ ಅಂತ. ಇಲ್ಲಿ 10 ವೋಲ್ಟ್, ಇಲ್ಲೂ 10 ವೋಲ್ಟ್ ಇರ್ತೈತಿ. ಸೊ ಇಲ್ಲಿ 10 ಇದು 10 ವೋಲ್ಟ್ ಅಂದ್ರೆ, ಸೊ ಇದು 15 ವೋಲ್ಟ್ ಅಂದ್ರೆ obviously the potential difference across resistance R1 is 5 volt. ಸೊ ಇದನ್ನ ನಾವು ತಗೊಂಡು ಟೋಟಲ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ ಪೊಟೆನ್ಷಿಯಲ್ 5 ಡಿವೈಡೆಡ್ ಬೈ 500 ರೆಸಿಸ್ಟೆನ್ಸ್, ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ 0.01 ಆಂಪಿಯರ್ ಬರ್ತೈತಿ, ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 10 ಮಿಲಿ ಆಂಪಿಯರ್. ಮಿಲಿ ಆಂಪಿಯರ್ ನೊಳಗೆ ಆಪ್ಷನ್ಸ್ ಕೊಟ್ಟಾರಲ್ಲ ಅವರು, ಸೊ ವಿ ನೀಡ್ ಟು ಎಕ್ಸ್ಪ್ರೆಸ್ 10 ಮಿಲಿ ಆಂಪಿಯರ್ ಈಸ್ ಟೋಟಲ್ ಕರೆಂಟ್. ಅದರೊಳಗೆ ಇನ್ ಸ್ವಲ್ಪ ರೆಸಿಸ್ಟೆನ್ಸ್ ಸ್ವಲ್ಪ ಕರೆಂಟ್ ಎಲ್ಲಿ ಹೋಗ್ತೈತಿ ಥ್ರೂ ದ ರೆಸಿಸ್ಟೆನ್ಸ್ R2 whose value is I2 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸಿಮಿಲರ್ಲಿ I2 is equals to ಈ R2 ರೆಸಿಸ್ಟೆನ್ಸ್ ಏನೈತಲ್ಲ ಇದ್ರೊಳಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬಂದಿರ್ತೈತಿ 10 ಆಬ್ವಿಯಸ್ಲಿ. ಯಾಕೆಂದ್ರೆ ಝೀನರ್ ವೋಲ್ಟೇಜ್ ಇಸ್ 10 ವೋಲ್ಟ್ ಅಂತ ಅವರ ಕೊಟ್ಟಾರ, ಅದು ಪ್ಯಾರಲಲ್ ಐತಿ. ಡಿವೈಡೆಡ್ ಬೈ 1500 ನಾವು ಮಾಡ್ಕೊಂಡ್ರೆ, ಸೊ ಇದು ಕ್ಯಾನ್ಸಲ್ ಮಾಡಿ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ 0 ಪಾಯಿಂಟ್ ಅಂತ ಹಾಕೊಂಡು ಇಲ್ಲಿ 10 ಮಾಡ್ಕೊಂಡು ಇದನ್ನ ಮತ್ತೊಂದು 0 ಹಾಕೊಂಡು, ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 15 5 75 15 6 90 ನಿಯರೆಸ್ಟ್ ಕ್ಯಾಲ್ಕುಲೇಷನ್. ಇದನ್ನ ನಾವು ನೋಡ್ಕೊಂಡ್ರೆ ಅದ ಕಡೆಗೆ ಡೈರೆಕ್ಟ್ ವ್ಯಾಲ್ಯೂ ಹಚ್ಚಾಕತ್ತೀನಿ ನಾನು 666 ಅಂತ ಹಿಂಗೆ ಬರ್ತದೆ. ಸೊ 6.67 ಮಿಲಿ ಆಂಪಿಯರ್ ಬರುತ್ತೆ ಆಫ್ಟರ್ ಕನ್ವರ್ಟಿಂಗ್ ದಟ್ ಇಂಟು ಮಿಲಿ ಆಂಪಿಯರ್ಸ್. ಸೊ ಟೋಟಲ್ ಕರೆಂಟ್ ಇಸ್ 10 ಮಿಲಿ ಆಂಪಿಯರ್. ದ ಕರೆಂಟ್ ವಿಚ್ ಇಸ್ ಪಾಸಿಂಗ್ ಥ್ರೂ R2 is 6.67 ಅಂದ್ರೆ ಕರೆಂಟ್ ನಮಗೆ ಬೇಕಾಗೈತಲ್ಲ I1 ದಟ್ ಈಸ್ ಈಕ್ವಲ್ಸ್ ಟು 10 minus 6.67, so which is 3.33, nearly 3.33 ಮಿಲಿ ಆಂಪಿಯರ್. ಸೊ ಯಾವ ಆಪ್ಷನ್ ಬಂತು ಈಗ?
Option D, 3.33 milliampere. So hopefully you are clear with this question ant ankonde moving on to the next one. It's all easy question ಐತಿ ಬರ್ಕೋರಿ. Reverse bias applied to a PN junction. Reverse bias applied to a PN junction. ಇದು ಕ್ವಶನ್ ನಂಬರ್ 9 ಒಳಗೆ ನಾವು ಪಿ ಎನ್ ಜಂಕ್ಷನ್ ಡ್ರಾ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಮಾಡಿದ್ವಲ್ಲ, ಆ ಟೈಪ್ ರಿವರ್ಸ್ ಬಯಾಸ್ ನಿಮಗೆ ನೆನಪಿರುತ್ತೈತಿ. ಉಲ್ಟಾ ಕನೆಕ್ಟ್ ಮಾಡ್ತೀವಿ. ಪಿ ಟೈಪ್ ನ ನೆಗೆಟಿವ್ ಟರ್ಮಿನಲ್ಗೆ, ಎನ್ ಟೈಪ್ ನ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ ರಿವರ್ಸ್ ಬಯಾಸ್ ಅಂತ ಕರೀತಾರೆ ಅದಕ್ಕೆ. ಸೊ ಕಂಟಿನ್ಯೂ ದ ಕ್ವಶನ್. ರಿವರ್ಸ್ ಬಯಾಸ್ ಅಪ್ಲೈಡ್ ಟು ಅ ಪಿ ಎನ್ ಜಂಕ್ಷನ್ ಡಯೋಡ್, ಅಪ್ಲೈಡ್ ಟು ಅ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಹೇಳಿ ಕೆಳಗೆ ಆಪ್ಷನ್ಸ್ ಅದಾವ. ಫಸ್ಟ್ ಒನ್ ಆಪ್ಷನ್ ಎ ಅಂದ್ರೆ ಕ್ವಶನ್ ಏನ್ ಕೇಳಾಕತ್ತಾರ, ವೆನ್ ರಿವರ್ಸ್ ಬಯಾಸ್ ಈಸ್ ಅಪ್ಲೈಡ್ ವಾಟ್ ಹ್ಯಾಪನ್ಸ್ ಅಂತ ಹೇಳಿ. ಆಪ್ಷನ್ ಎ ಲೋವರ್ಸ್ ದ ಪೊಟೆನ್ಶಿಯಲ್ ಬ್ಯಾರಿಯರ್, lowers the potential barrier. ಜಂಕ್ಷನ್ ಪೊಟೆನ್ಶಿಯಲ್ ಬ್ಯಾರಿಯರ್ ಪೊಟೆನ್ಶಿಯಲ್ ಏನ್ ಕೇಳಿರುತ್ತೆ ಅದು ಲೋವರ್ ಆಗ್ತೈತಿ ಅಂತ ಹೇಳ್ತಾರೆ. ಆಪ್ಷನ್ ಬಿ ಡಿಕ್ರೀಸಸ್ the majority charge carriers. Option B decreases the majority charge carriers. Option C raises the potential barrier. ಯಾವುದು? ಆಪ್ಷನ್ ಸಿ raises the potential barrier. Option D changes the mass of PN junction diode. ಇವರು ಮಾಸ್ ಎಲ್ಲಿಂದ ತಂದ್ರೆ ಗೊತ್ತಿಲ್ಲ. ಆಪ್ಷನ್ ಡಿ ಚೇಂಜಸ್ ದ ಮಾಸ್ ಆಫ್ PN ಜಂಕ್ಷನ್ ಡಯೋಡ್ ಅಂತ. ಆಪ್ಷನ್ ಡಿ. ಸೊ 4 ಆಪ್ಷನ್ಸ್. ಸೊ ಈ ರೀತಿ ಇದನ್ನ ರಿವರ್ಸ್ ಬಯಾಸ್ ಮಾಡ್ಯಾರಂತ ಉಲ್ಟಾ ಕನೆಕ್ಷನ್ ಮಾಡಿ ಇಲ್ಲಿ ಏನಾಗ್ತೈತಿ ಅಂತ ಕ್ವಶನ್ ನೀವು ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ ಈಗ. ಓಕೆ, ನೀವು ಈಗ ವಿಚಾರ ಮಾಡಿದ್ರೆ ಇದ್ರ ಬಗ್ಗೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಖರೇನ ತೆರಿಗಡ್ಸ್ಕೊಂಡು ವಿಚಾರ ಮಾಡಿದ್ರೆ ನಿಮಗಿಲ್ಲಿ 2 ಆಪ್ಷನ್ಸ್ ನೋಡು ಕನ್ಫ್ಯೂಷನ್ ಆಗ್ಬೇಕು. ಒಂದು ಆಪ್ಷನ್ ಬಿ, ಇಟ್ ಡಿಕ್ರೀಸಸ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ ಕಡೆ ಈ ಕಡೆ ಹೋಗಕ್ ಬಿಡಂಗಿಲ್ಲ ಅನ್ನೋದು ಒಂದು. ನೆಕ್ಸ್ಟ್ ಆಪ್ಷನ್ ಸಿ, ಇಟ್ ರೇಸಸ್ ದ ಪೊಟೆನ್ಶಿಯಲ್ ಬ್ಯಾರಿಯರ್. ಒಂದೇ ಮಾತು ಇಲ್ಲಿ ಲಕ್ಷ ಕೊಟ್ರೆ ರಿವರ್ಸ್ ಬಯಾಸ್ ಒಳಗೆ ನಾವು ನೆಗೆಟಿವ್ ಅನ್ನು ತಗೊಂಡು ಹೋಗಿ ಪಾಸಿಟಿವ್ ಕನೆಕ್ಟ್ ಮಾಡ್ತೀವಿ. ಬಟ್ ದಿಸ್ ನೆಗೆಟಿವ್ ಏನ್ ಪೊಟೆನ್ಶಿಯಲ್ ಇದಲ್ಲ ಆಫ್ ದ ಬ್ಯಾಟರಿ, ದಿಸ್ ಎನ್ಹಾನ್ಸಸ್ ದ ನೆಗೆಟಿವ್ ಸೈಡ್ ಆಫ್ ದ ಬ್ಯಾರಿಯರ್. ಸಿಮಿಲರ್ಲಿ ಪಾಸಿಟಿವ್ ಕನೆಕ್ಟ್ ಆಗಿ ಈ ಪೊಟೆನ್ಶಿಯಲ್ ಬ್ಯಾರಿಯರ್ ದೊಡ್ಡದಾಗಿ ಈ ರೀಜನ್ ಒಳಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿರ್ತಲ್ಲ ಅದು ಹೆಚ್ಚಿಗೆ ಆಗ್ತದೆ. ಬಿಕಾಸ್ ಆಫ್ ದಿಸ್ ನೆಕ್ಸ್ಟ್ ಅದು ಇಟ್ ಡಿಕ್ರೀಸಸ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಸ್ ದ ನೆಕ್ಸ್ಟ್ ಒನ್. ಒಂದೇ ಮಾತು, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವಾಗ ಮೂವ್ ಆಗ್ತಿರ್ತಾವು? ಫಾರ್ವರ್ಡ್ ಬಯಾಸ್ ಮಾಡಿದಾಗ. ಫಾರ್ವರ್ಡ್ ಬಯಾಸು ಮಾಡಿಲ್ಲ ನಾವು, ರಿವರ್ಸ್ ಬಯಾಸು ಮಾಡಿಲ್ಲ ಅಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಮೂವ್ ಆಗ್ತಿರಂಗೇ ಇಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ನಾವು ಡಿಸ್ಕಾರ್ಡ್ ಮಾಡಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಇಟ್ ರೇಸಸ್ ದ ಪೊಟೆನ್ಶಿಯಲ್ ಬ್ಯಾರಿಯರ್. ಸೊ ದಿಸ್ ಈಸ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 12 ಬರ್ಗೋರಿ. ಒನ್ಸ್ ಅಗೇನ್ ಸಿಂಪಲ್ ಕ್ವಶನ್ ಐತಿ. LED is a PN junction diode. LED is a PN junction diode which is ಅಂತ ಹೇಳಿ 4 ಆಪ್ಷನ್ಸ್ ಕೊಡ್ತಾರೆ. ಆಪ್ಷನ್ ಎ ಫಾರ್ವರ್ಡ್ ಬಯಾಸ್ಡ್. ಆಪ್ಷನ್ ಬಿ ಐದರ್ ಫಾರ್ವರ್ಡ್ or reverse biased. Option C reverse biased. Option D neither forward biased nor reverse biased. Neither forward nor reverse biased. Option D. So ಇದು ಆಕ್ಚುಲಿ ಫಸ್ಟ್ 8 ಕ್ವಶನ್ಸ್ ನಾವೇನು ಡಿಸ್ಕಸ್ ಮಾಡಿದಿಲ್ಲ ಅದರೊಳಗೆ ಒಂದು ಪಾರ್ಟ್ LED ಬಂದಿತ್ತು. ಅಲ್ಲೇ ಫಾರ್ವರ್ಡ್ ಬಯಾಸ್ ನಾವು ಬಗ್ಗೆ ಡಿಸ್ಕಸ್ ಮಾಡಿವಿ. LED ಅದು ಅಪ್ಲಿಕೇಶನ್ಸ್ ಏನ್ ಬರ್ತಾವಲ್ಲ ಅದ್ರೊಳಗೆ LED is one in which we use it in forward bias.
ನಮಗಲ್ಲೇ ಎಲೆಕ್ಟ್ರಾನ್ ಹೋಲ್ ಪೇರ್ ರೀಕಾಂಬಿನೇಷನ್ ಆಗ್ಬೇಕು. ಇಲೆಕ್ಟ್ರಾನ್ಸ್ ಏನ್ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗಿರ್ತಾವ, ದೇ ಶುಡ್ ಕಮ್ ಬ್ಯಾಕ್ ಅಂಡ್ ಜಾಯಿನ್ ಬ್ಯಾಕ್ ವಿತ್ ದ ಹೋಲ್ಸ್ ವಿಚ್ ಆರ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್. ಅವಾಗ ಹೈಯರ್ ಎನರ್ಜಿಗೆ ಹೋಗಿಂತ ಎಲೆಕ್ಟ್ರಾನ್ಸ್ ವಾಪಸ್ ಕೆಳಗೆ ಬಂದಾಗ ದೇ ಎಮಿಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಲೈಟ್ ಎಮಿಟಿಂಗ್ ಡಯೋಡ್. ಸೊ ನೆಕ್ಸ್ಟ್ ಒನ್, ಈ ವಿಡಿಯೋದೊಳಗಿಂದ ಲಾಸ್ಟ್ ಕ್ವಶನ್ ನಂಬರ್ 13. The forbidden energy gap. The forbidden energy gap in germanium. The forbidden energy gap in germanium, GE and bardre saku, is 0.72 electron volt. 0.72 electron volt. Full stop. Given that ಅಂತ ಹೇಳಿ ಇಲ್ಲೇ ಒಂದೇನೋ ವ್ಯಾಲ್ಯೂ ಕೊಟ್ಟಾರ. ಗಿವನ್ ದಟ್ H into C is equals to 12400 electron volt angstrom. ಇದನ್ನ ನೋಡಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಈಸಿ ಇದೆ. HC, H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, C ಅಂದ್ರೆ ಸ್ಪೀಡ್ ಆಫ್ ಲೈಟ್. ಈ ವ್ಯಾಲ್ಯೂ ಯಾಕೆ ಕೊಟ್ಟಾರ ಅಂತ ಹೇಳಿ ಅವ್ರು ಏನ್ ಕೇಳ್ಯಾರ ಅಂತ ಗೊತ್ತಾದ್ಮೇಲೆ ಗೊತ್ತಾಗ್ತೈತಿ. ಸೊ HC is equals to 12400 12,400 electron volt angstrom. ಇದು ಈ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಮತ್ತು ಸ್ಪೀಡ್ ಆಫ್ ಲೈಟ್ ನ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಯೂನಿಟ್ ಅದು. ನೆಕ್ಸ್ಟ್ ಏನ್ ಕೇಳ್ಯಾರ ನೋಡ್ರ, ಫುಲ್ ಸ್ಟಾಪ್. The maximum wavelength of radiation that will generate electron hole pair is the maximum wavelength of radiation that will generate electron hole pair is ಅಂತ ಕೊಟ್ಟಾರ, ಅಂತ ಕೇಳ್ಯಾರ. ಆಪ್ಷನ್ಸ್ ಮೊದಲು ಬರ್ಕೊಂಡ್ಬಿಡ್ರಿ. ಇದು ಒನ್ಸ್ ಅಗೇನ್ ಕರ್ನಾಟಕ CET ಒಳಗ 2010 ಒಳಗ ಎರಡು ಕ್ವಶನ್. ದ ಮ್ಯಾಕ್ಸಿಮಮ್ ವೇವ್ ಲೆಂತ್ ಆಫ್ ರೇಡಿಯೇಷನ್ ದಟ್ ವಿಲ್ ಜನರೇಟ್ ಎಲೆಕ್ಟ್ರಾನ್ ಹೋಲ್ ಪೇರ್ ಈಸ್ ಆಪ್ಷನ್ಸ್. ಆಪ್ಷನ್ ಎ 17,222 ಆಂಗ್ಸ್ಟ್ರಾಮ್, 17,222 angstrom. Option B 172.2 angstrom, 172.2 angstrom. Option C 17,222 angstrom, 17,222 angstrom. Option D 1722 angstrom, 1722 angstrom. ಸೊ ಕ್ವಶನ್ ಏನೈತೆ ಅಂತ ಹೇಳ್ತೀನಿ, ನೀವು ಸಾಲ್ವ್ ಮಾಡಿ ವಾಪಸ್ ಬರೀರುತ್ತೆ. ಅವ್ರೇನ್ ಹೇಳತ್ತಾರ, ಸೊ ಇದು ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಒಂದು ಎಲೆಕ್ಟ್ರಾನ್ ಇದೆ, ಇದನ್ನ ಕಂಡಕ್ಷನ್ ಬ್ಯಾಂಡಿಗೆ ಕಳಿಸ್ಬೇಕಂದ್ರೆ ಎಲೆಕ್ಟ್ರಾನಿಗೆ ನೀವು ಎನರ್ಜಿ ಕೊಡ್ಬೇಕಾಗ್ತದೆ ಯಾವ್ದೋ ಒಂದು ಫಾರ್ಮ್ ಒಳಗೆ. ಅವ್ರೇನಂತಾರ ಲೈಟ್ ನಿಂದನ ಎನರ್ಜಿ ಸಪ್ಲೈ ಮಾಡ್ತಾರಂತ. ಇವು ಎರಡು ನೋಡು ಎನರ್ಜಿ ಗ್ಯಾಪ್ ಕೊಟ್ಟಾರ 0.72 electron volt ಅಂತ ಹೇಳಿ. ಇಷ್ಟು ಎನರ್ಜಿ ಈ ಎಲೆಕ್ಟ್ರಾನಿಕ್ ಸಿಕ್ತಂದ್ರೆ ಇಟ್ ವಿಲ್ ಜಂಪ್ ಟು ಕಂಡಕ್ಷನ್ ಬ್ಯಾಂಡ್. ಅವಾಗ ಈ ಎಲೆಕ್ಟ್ರಾನ್ ಮ್ಯಾಲ್ ಹೋತಂದ್ರೆ ಇಟ್ ವಿಲ್ ಕ್ರಿಯೇಟ್ ಅ ಹೋಲ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್. ಅವಾಗ ಏನಾಗ್ತಿದೆ, ಇಲೆಕ್ಟ್ರಾನ್ ಹೋಲ್ ಪೇರ್ ಆತ. ಸೊ ಇಲ್ಲೇನು ರೇಡಿಯೇಷನ್ ನಾವು ಲೈಟ್ ಕೊಡ್ಬೇಕಾಗ್ತೈತಲ್ಲ ಆಫ್ ದಿಸ್ ಮಚ್ ಎನರ್ಜಿ, ಇದೇನ್ ರೇಡಿಯೇಷನ್ ಕೊಡ್ಬೇಕಾಗ್ತೈತಲ್ಲ ಯಾರಿಗೆ ಕೊಡ್ತೀರಿ ನೀವು, ಎಲೆಕ್ಟ್ರಾನ್ಗೆ, ಸೊ ದಟ್ ಇಟ್ ಜಂಪ್ಸ್ ಹಿಯರ್. ಆ ಒಂದು ರೇಡಿಯೇಷನ್ ಆ ವೇವ್ ಲೆಂತ್ ಕೇಳಾಗತ್ತ. ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಂತ ಯಾಕೆ ಹೇಳಾಗತ್ತಾರ ಅಂದ್ರೆ ಮಿನಿಮಮ್ ಇಷ್ಟಂತ ಎನರ್ಜಿ ಬೇಕಲ್ಲ. ಎನರ್ಜಿ ಯಾವಾಗ ಮಿನಿಮಮ್ ಇರ್ತೈತಿ, ಅದಕ್ಕೆ ಆ ಕೇಸ್ ನೊಳಗೆ ಇರುವಂತ ವೇವ್ ಲೆಂತ್ಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಂತ ಕರೀತಾರೆ. ಮಿನಿಮಮ್ ಎನರ್ಜಿ ಇಷ್ಟು ಬೇಕು.
0.72 ಎಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ ಎನರ್ಜಿ ಕೊಟ್ಟರು ಅದು ಮ್ಯಾಲೆ ಹೋಗಿ ಹೋಗ್ತೈತಿ. ಮಿನಿಮಮ್ ಇಷ್ಟು ಎನರ್ಜಿ ಅಲ್ಲ, ಅವಾಗ ಮಿನಿಮಮ್ ಎನರ್ಜಿ ಇದ್ದಾಗ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇರುತ್ತೆ. ಬಿಕಾಸ್ ನಮ್ಮ ಕಡೆ ಫಾರ್ಮುಲಾ ಐತೆ ನೋಡ್ರಿ, E is equals to h nu, ವೇರ್ ನ್ಯೂ ಇಸ್ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ನ್ಯೂ ಜಗದಾಗ ನಾವು C by lambda ಹಾಕ್ಬೋದು. ಸೊ ಹಿಯರ್ ಇಟ್ಸ್ ವೆರಿ ಕ್ಲಿಯರ್ ದಟ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಈ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳತ್ತಾರ. ಸೊ ಆಬ್ವಿಯಸ್ಲಿ ಈ ಫಾರ್ಮುಲಾದಿಂದ ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು ಏನಾಯ್ತು ನೋಡ್ರಿ, ವೇವ್ ಲೆಂತ್ ಆ ಕಡೆ ತಗೊಂಡು ಹೋದ್ರೆ hc by ಎನರ್ಜಿ. ಸೊ ದಟ್ ಈಸ್ ಈಕ್ವಲ್ಸ್ ಟು hc ಅವರು ಪುಣ್ಯ ಕಟ್ಕೊಂಡಾರ, ಏನ್ ಮಾಡಿ ವ್ಯಾಲ್ಯೂ ಕೊಟ್ಬಿಟ್ಟಾರ. ಸೊ ಇಟ್ಸ್ ವೆರಿ ಈಸಿ, 12400 ಇಲೆಕ್ಟ್ರಾನ್ ವೋಲ್ಟ್ ಆಂಗ್ಸ್ಟ್ರಾಮ್ ಅಂತ ಹಂಗ ಬರ್ಕೊಂಡ್ರು, ಡಿವೈಡೆಡ್ ಬೈ ಎನರ್ಜಿ ಈಸ್ 0.72 ಇಲೆಕ್ಟ್ರಾನ್ ವೋಲ್ಟ್ ಐತಿ. ಸೊ ಇಲ್ಲಿ ಏನಾಗ್ತೈತಿ, ಎಲೆಕ್ಟ್ರಾನ್ ವೋಲ್ಟ್ ಕ್ಯಾನ್ಸಲ್ ಆಗಿ ಆಂಗ್ಸ್ಟ್ರಾಮ್ ಉಳಿತೈತಿ. ಈಗ ಇದನ್ನ ನೀವು ಬೇಕಾರೆ ಹಿಂಗ್ ಬರ್ಕೋಬಹುದು, 12.4 into 10⁻³ divided by, ಅಥವಾ we'll do one thing, ಇಲ್ಲ 12.4 divided by 12.4 10⁻³ divided by ಈ 7.2. ಇದು ಆಂಗ್ಸ್ಟ್ರಾಮ್ ಇನ್ನೂ ಇದು ಬಾಕಿ ಇಲ್ಲೇ. ಅಂಡ್ ಹೋಪ್ಫುಲಿ ಆಪ್ಷನ್ಸ್ ಒಳಗೆ ಎಲ್ಲ ಕಡೆ ಆಂಗ್ಸ್ಟ್ರಾಮ್ ಐತಿ, ವಿಲ್ ಕೀಪ್ ಆಂಗ್ಸ್ಟ್ರಾಮ್ ಆಸ್ ಇಟ್ ಈಸ್, ಡಿವೈಡೆಡ್ ಬೈ 7.2 ಅಂತ ಮಾಡಿ ಇದಕ್ಕೆ ನಾ ಹೆಂಗೆ ಬರೀಬಹುದು ಈಗ, ಇಂಟು 10⁻⁻1. ಆ 10⁻⁻1 ಮ್ಯಾಲ್ ಹೋಗಿ ದಿಸ್ ಬಿಕಮ್ಸ್ 10⁻⁴. ಹೌದಾ? ಈಗಿಲ್ಲೇ ನಾವು ಸ್ವಲ್ಪ ಅಪ್ರಾಕ್ಸಿಮೇಷನ್ಸ್ ಮಾಡ್ಕೊಂಡ್ರೆ ಆಪ್ಷನ್ಸ್ ಒಳಗೆ, ಆಕ್ಚುಲಿ ಆಪ್ಷನ್ಸ್ ಒಳಗೆ ಎಲ್ಲ ಆಪ್ಷನ್ ಒಳಗೂ 1722 170 ಹಿಂಗೆ ಐತದ. ಸೊ ಈಗ ನೋಡ್ರಿ, ಈ 0.2 ಮತ್ತು 0.4 ತಕೊಂಡ್ಬಿಡ್ತೀನಿ ನಾನು. ಸೊ ತಕೊಂಡ್ಬಿಟ್ರೆ 7 1s ಇಲ್ಲೇ 1 ಪಾಯಿಂಟ್ ಅನ್ಸಾಡ್ ಆಗ್ತದೆ. ಸೊ ಮುಂದೆ 5 ಉಳಿತು, ಇಲ್ಲಿಂದ ಮುಂದದು 1.7 ಅವ್ರು ಕೊಟ್ಟಾರ 22 ಅಂತ ಹೇಳಿ ಆ ವ್ಯಾಲ್ಯೂಸ್ ಕಂಟಿನ್ಯೂ ಆಗ್ತಾವೆ. ಈಗ 1.722 ಇಂಟು 10⁻⁴ ಅಂದ್ರೆ ಆಂಗ್ಸ್ಟ್ರಾಮ್ ಒಂದು ಬಾಕಿ ಐತಿ. ಸೊ ಏನಾಗ್ತೈತಿ ಈಗ 4 ಟೈಮ್ಸ್ ನೀವು ಆ ಕಡೆ ಸರ್ಸಿದ್ರೆ 17220 ಆಂಗ್ಸ್ಟ್ರಾಮ್ ಐತೆ. ಯಾವ್ದ್ರ ಆಪ್ಷನ್? ಎಸ್, ಆಪ್ಷನ್ ಎ ಐತಿ. 17 ಅಪ್ರಾಕ್ಸಿಮೇಟ್ ತಗೋಬೇಕಾಗ್ತದೆ ನಾವಿಲ್ಲಿ. ಆಪ್ಷನ್ ಸಿ ಐತಿ, ಬಿಕಾಸ್ ಆಪ್ಷನ್ ಎ ಒಳಗೆ ಇನ್ನೊಂದು 2 ಎಕ್ಸ್ಟ್ರಾ ಐತಿ ನಡು. ಅದಕ್ಕೆ ಇದ್ರದ್ದು ನಿಯರೆಸ್ಟ್ ವ್ಯಾಲ್ಯೂ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ 17222 ಕೊಟ್ಟಾರಲ್ಲ ಅವ್ರು, ನಮ್ದು 17220 ಸಮ್ವೇರ್ ಬಂತು. ಅದನ್ನ ನಿಯರೆಸ್ಟ್ 17222 ಮಾಡ್ಕೊಂಡ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಇಲ್ಲಿಗೆ ಈ 5 ಕ್ವಶನ್ಸ್ ಮುಗಿದು. ಇವಿಷ್ಟು ಅಪಿಯರ್ಡ್ ಕ್ವಶನ್ಸ್ ಅದಾವ, ಇಂಪಾರ್ಟೆಂಟ್ ಅದಾವ, ಅರ್ಥ ಆಗೈತಿ ಅಂತ ಅನ್ಕೊಂಡಿನಿ. ಇನ್ನೂ ಯಾರು ಥಿಯರಿ ಓದಿಲ್ಲ, ಭಾಳ ಬ್ಯುಸಿ ಇದ್ದೀರಿ, ಅಕಸ್ಮಾತ್ ಆಲ್ಮೋಸ್ಟ್ ಓದಿರ್ತೀರಿ ಅಂತ ಅನ್ಕೊಂಡಿನಿ ನಾನು. ಓದಿ ಮತ್ತು ಮುಂದಿನ ಬರುವಂಥ ಕ್ವಶನ್ಸ್ ಕರೆಕ್ಟ್ ಯುಟಿಲೈಸ್ ಮಾಡ್ಕೊರಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ, ಥ್ಯಾಂಕ್ ಯು.